ಅಲ್ಲ ಅತ್ತಿ, ನೀವು ಕೆಲಸದವ್ರಿಗೆ ಇಷ್ಟು ಸಲಿಗೆ ಕೊಟ್ರೆ ಹೆಂಗೆ? ಕೆಲಸದವ್ರು ಮನ್ಯಾಗ ನೆಟ್ಟಿಗೆ ನಾಯಿ ಹಂಗೆ ಕೆಲಸ ಮಾಡ್ಕೊತ ಬಿದ್ದಿರ್ಬೇಕು. ಆದರೆ ಈಗಿನ ಕೆಲಸ ಮಾಡ್ತಾಳ, ಊರು ತಿರುಗ್ತಾಳ ಬರ್ತಾಳ, ಕೆಲಸ ಮಾಡ್ತಾಳ, ಊರು ತಿರುಗ್ತಾಳ ಬರ್ತಾಳ. ಈಗ ನೀವು ಯಾಕೆ ಇಷ್ಟು ಸಲಿಗೆ ಕೊಟ್ಟೇರಿ? ಹಾಂ, ಈಗ ಒಂದು ಈಟಾದರೂ ಅಂಜಿಕೆ ಅನ್ನೋದು ನೀವು ಇಡಬೇಕಾಗಿತ್ತು, ಆದರೆ ಇಟ್ಟೇ ಇಲ್ಲ. ಯಾಕತ್ತಿ? ಕೆಲಸದವ್ರಿಗೆ ನೀವು ಹಿಂಗೆ ಸಲಿಗೆ ಕೊಟ್ರೆ ಹೆಂಗೆ? ಅಲ್ಲ, ರೊಕ್ಕ ಇಸ್ಕೊಂಡಾಳು ಸಾಯಿ ಗಂಟ ಇಲ್ಲೇ ಅದು ಕೆಲಸ, ರೊಕ್ಕ ಅದು ಎಲ್ಲ ತೀರಿದ ಮಠ ಇಲ್ಲೇ ಕೆಲಸ ಮಾಡ್ತಾನೆ ನಾಯಿ ಥರ ಬಿದ್ದಿರ್ತಾನೆ ಅಂತ ಹೇಳಿದಾಳ. ಈಗ ನೋಡಿದ್ರೆ ಕೆಲಸ ಮಾಡ್ತಾಳೆ ಹರ್ಗೆಡ್ಕೊಂಡು ಬರಾಕತ್ರ. ಏನಿದ್ರ ಅರ್ಥ ನೋಡತ್ತಿ? ನೀ ಸ್ವಲ್ಪ ರಿಕ್ನೆಗೆ ಇಡತ್ತೆ ಆಕಿನ, ಇಲ್ಲ ಅಂದ್ರೆ ನನಗೆ ಹೇಳ, ನಾನು ಇಡ್ತೇನೆ. ಸರಿ, ಆಕಿ ಬರಲಿ, ಆಕೆ ಬಂದ ಮೇಲೆ ಚಂದಾಗ ಜಾಡ್ಸೋಣಕಿನ. ಅಲ್ಲ, ಆಕಿಗೆ ಹೆಂಗಿರ್ಬೇಕು, ಏನು ಮಾಡ್ಬೇಕು, ಮನ್ಯಾಗ ಕೆಲಸ ಹಾರಿ ಯಾರು ಮಾಡ್ತಾರೆ? ಹಿಂಗೆ ಹರಿಗೆಡ್ಕೊಂತ ಹೋದ್ರೆ ಹೋಗ್ಲಿ ಬಿಡು, ಹೋಗಿ ಬರಲಿ. ಹಂಗೆ ನಮ್ಮ ಮನ್ಯಾಗ ನಾವೇನ ಜೈಲಿಗೆ ಹಾಕಿದಂಗೆ ಆಕಿನ ಹಾಕತ್ತಿಲ್ಲ. ಹೋಗ್ಬೇಕು ಬರಬೇಕು. ಏನು ಹಂಗೆ ತಾಸು ಗಂಟೆ ಹೋದ್ರೆ ಹೆಂಗೆ? ಹಾಂ, ಏನು ಮನ್ಯಾಗ ಎಲ್ಲ ಇವು ಬಟ್ಟೆ ಮಾಡಿಸ್ಬೇಕು, ಒಗ್ಗೇನಾಗ ಅವನ್ನ ಹಾಕಬೇಕು ತೆಗಿಬೇಕು, ಯಾರು ಮಾಡ್ತಾರೆ ಇವನ್ನೆಲ್ಲ? ಹಾಂ, ನಾನು ಮೊನ್ನೆ ಕೆರಿಗೆ ಹೋಗಿ ಒಕ್ಕೊಂಡು ಅಂತ ಹೇಳಿದ್ರೆ, ಇಲ್ಲ ಆಮೇಲೆ ಹೋಗಿ ಒಕ್ಕೊಂಡು ಬರ್ತಾನೆ, ಈಗ ಆಗಂಗಿಲ್ಲ ಆರಾಮಿಲ್ಲ ಅಂತಂದು. ಆಯ್ತು ಬಿಡು, ಆರಾಮಿಲ್ಲ ಅಂತಾಳೆ, ಇಲ್ಲೇ ಹೋಗಿಲಿ ನೀರು ಅಂತಂದ್ರೆ, ಈಗ ನೋಡಿದ್ರೆ ಬರೀ ಹರಿಗಾಡ್ದ ಮಾಡ್ತಾಳೆ ಆರಾಮಿಲ್ಲ ಅಂತೇಳಿ. ತಡಿ ಬರ್ಲಿಕ್ಕೆ ಮಾಡ್ತಾನೆ. ನೋಡತ್ತಿ, ಕೆಲಸ ಮಾಡೋರಿಗೆ ನಾವು ಸಲಿಗೆ ಕೊಡಬಾರ್ದು. ನಾವು ಸಲಿಗೆ ಕೊಟ್ಟು ಅನ್ಕೋ, ನಮ್ಮ ತಲೆ ಮೇಲೆ ಏರ್ ಕುಂದಿರ್ತಾರೆ ಅವರು. ಅವ್ರಿಗೆ ನಾವು ಎಷ್ಟು ಸಲಿಗೆ ಕೊಡಬೇಕು ಅಷ್ಟೇ ಸಲಿಗೆ ಕೊಡಬೇಕು. ಅದನ್ನು ಬಿಟ್ಟು ನೀನು ಜಾಸ್ತಿ ಏನಾದರೂ ಅವ್ರಿಗೆ ಸಲಿಗೆ ಕೊಟ್ಟು ಅನ್ಕೋ, ನಿನ್ನ ತಲೆ ಮೇಲೆ ಹತ್ಕೊಂತ ನಿನ್ನ ಮೇಲೆ ದರ್ಬಾರ್ ಮಾಡಕ್ಕೆ ನೋಡ್ತಾರೆ ಅವರು. ಕೆಲಸನೂ ಹೆಂಗೆ ಇಟ್ಕೋಬೇಕು ಹಂಗೆ ಇಟ್ಕೋಬೇಕು. ಏನು ಅತ್ತಿ ಸೊಸೆ ಗಾಢವಾಗೇನೋ ಮಾತಾಡತ್ತೀರಿ? ಯಾರ ಬಗ್ಗೆ ಮಾತಾಡತ್ತೀರಿ? ಏನಾಯ್ತು ಯಾರಿಗೆ? ಅಯ್ಯೋ, ಆಕೆ ಮಧು ಮನ್ಯಾಗ ಕೆಲಸ ಮಾಡೋದು ಬಿಟ್ಟು ಎಲ್ಲಿ ಹೋಗ್ಯಾಳ ಏನ? ಅಲ್ಲ, ಚಹಾ ಮಾಡಬೇಕು, ಅಡುಗೆ ಮಾಡಬೇಕು, ಹೊರ ಎಲ್ಲ ಮಾಡಬೇಕು. ಅದನ್ನೆಲ್ಲ ಯಾರು ಮಾಡ್ತಾರೆ? ಅಲ್ರಿ, ಕೆಲಸದವ್ರಿಗೆ ಹಿಂಗೆ ಸಲಿಗೆ ಕೊಟ್ಟರೆ ಹೆಂಗೆ? ಹಾಂ, ಎಷ್ಟು ಕೊಡಬೇಕು ಅಷ್ಟು ಕೊಡಲಿ ಬಿಡು, ನಾನು ಬೇಡ ಅಂತ ಅನ್ನಂಗಿಲ್ಲ. ಅತ್ತಿ ನೋಡಿದ್ರೆ ಸುಮ್ಮನೆ ಬಿಟ್ಟಾರ ಅಂತ ಹೇಳಿ ಆಕೆ ಬರೀ ಹೊರಗೆ ತಿರುಗ್ತಾಳೆ. ಹೊರಗೆ ತಿರುಗಿದ್ರೆ ಹೆಂಗೆ? ಮನೆಯಿಂದಲೇ ಕೆಲಸ ಯಾರು ಮಾಡ್ತಾರೆ? ಈಗ ನಮಗೆ ನೀರು ಬೇಕು, ಅತ್ತಿಗೆ ನೀರು ಬೇಕು ಅಂದ್ರೆ ಕುಡಿಯೋಕದು ಕೊಡೋಕೆ ಬೇಕಲ್ಲ. ಹಾಂ, ಕೆಲಸದವ್ರು ಅಂದ್ರೆ ಹಂಗೆ ರೊಕ್ಕ ತೊಗೋತಾರೆ ನೀರು? ರೊಕ್ಕ ತೊಗೋತಾಳ ಇಲ್ಲ ಆಕಿ? ಮತ್ತು ತೊಗೊಂಡ್ಮ್ಯಾಗ ಸರಿಯಾಗಿ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಹಿಂಗೆ ಅಡ್ಡಾಡ್ಕೊಂತ ಹೋದ್ರೆ ಹೆಂಗದು? ಅಯ್ಯೋ, ಏನೋ ಕೆಲಸ ಇರ್ತಾವೆ, ಹೋಗಿರ್ತಾವೆ ಬಿಡು, ಹೋಗ್ಲಿ ಬರಲಿ. ಏನು ಕೆಲಸ ಹಾಕಿದಂಥ ಕೆಲಸ ನಮ್ಮ ಮನೆಯಾಗ ಏನಕ್ಕೆ ನಾನು ಗುತ್ತಿಗೆ ಇಟ್ಕೊಂಡ್ಬಿಟ್ಟವೇನು ನಾವು ಇಲ್ಲೇ ಮಾಡ ಅಂತ ಹೇಳಿ? ಹಾಂ, ಅವ್ರದ್ದು ಯಾವಾಗ ನೋಡು ಯಾವಾಗ ಕೆಲಸ ಇರ್ತೈತಿ ಅವಾಗ ಮಾಡ್ತಾರೋ. ಇನ್ನು ಬೇರೆದಾರಾದ್ರೆ ಟೈಮ್ ಸರಿಯಾಗಿ ಬರ್ತಾರೆ, ಒಂದು ತಾಸಿನಾಗೆಲ್ಲ ಮಾಡಿಟ್ಟು ಹೋಗ್ತಾರೆ. ಆಕೆ ಅಂಥೇಳಿ ಸ್ವಲ್ಪ ರೊಕ್ಕ ಕೊಡೋದೈತಂತೆ ಇಲ್ಲೇ ಇದ್ದು ಮಾಡಕತ್ತಾಳ. ಅದನ್ನ ನೀವು ಹಂಗೆ ಇಲ್ಲೇ ಇರಬೇಕು, ಅದನ್ನು ನೀರು ಕೊಡಬೇಕು, ಅದನ್ನು ಮಾಡಬೇಕು ಅಂತಂದ್ರೆ ಆಕೆ ನಾನು ಯಾಕೆ ಮಾಡಲಿ ಅಂತಂತಾಳೆ. ಹಾಂ, ನೋಡು, ಮಾಡಿಸ್ಕೋತಾರೆ, ಎಷ್ಟು ಮಾಡಿಸ್ಕೋಬೇಕು ಅಷ್ಟೇ ಮಾಡಿಸ್ಕೊರಿ. ಹಂಗಂತ ಮಿತಿ ಮೀರಿ ಮಾಡಿಸ್ಕೊಳಕ್ಕೂ ಹೋಗಕ್ಕೆ ಹೋಗ್ಬೇಡ್ರಿ. ನಾಳೆ ಆಕೆ ಬಿಟ್ಟು ಹೋದ್ರೆ ಎಲ್ಲ ನೀವೇ ಮಾಡ್ಕೋಬೇಕಾಗತ್ತೆ, ನೆನಪಿಟ್ಕೊರಿ. ಅಲ್ಲ ಮಾಮ, ನೀನು ಅಕ್ಕಿ ಬರುವಾಗ ಮಾತಾಡತ್ತೇನ? ಅಂದ್ರೆ ನಿನಗೆ ನಮ್ಕಿನ ಅಕ್ಕೇನ ಬೇಕಾಗ್ಯಾಳೇನ? ಅಲ್ಲ ನೋಡು, ನಾನು ಹೇಳೋದು ಆಕೆ ಬೇಕಾಗ್ಯಾಳು ಈಕೆ ಬೇಕಾಗ್ಯಾಳು, ಅಕ್ಕಿ ಪರವಾಗಿ ಈಕಿ ಪರವಾಗಿ ಅಂತ ನಾನು ಮಾತಾಡತ್ತಿಲ್ಲ. ನಾನು ಹೇಳೋದು ಎಲ್ಲರ ಪರವಾಗಿ ಹೇಳಕತ್ತೇನೆ. ಈಗ ಕೆಲಸ ಅಂದಮೇಲೆ ಕೆಲಸ ಮಾಡೋರು ಕೆಲಸ ಅಷ್ಟೇ ಮಾಡ್ತಾರೆ. ಅದಕ್ಕಿಂತ ಹೆಚ್ಚು ಏನು ಮಾಡ್ತಾರೋ ಆಕೆ ಅಂತ ಎಲ್ಲ ಮಾಡ್ಸ್ಕೊತಾಳೆ, ಮತ್ತು ಎಲ್ಲ ಮಾಡ್ತಾಳೆ, ಮತ್ತು ನೀವು ಹೇಳಿದ್ನೆಲ್ಲ ಮಾಡ್ತಾಳೆ. ನೀವು ಬೈದ್ರು ಬೈಸ್ಕೊತಾಳೆ. ಬೇರೆದವ್ರು ಆದರೆ ಯಾಕೆ ಮಾಡ್ತಾರೋ? ಹೋಗ್ರಿ ನಿಮ್ಮದೇನು ಹಚ್ಚಿರಿ, ನೀವಿಲ್ಲ ಅಂದ್ರೆ ಇನ್ನೊಂದು ಮನೆ ನಾನು ಅಂತಂತಾರೆ. ಅದಕ್ಕಾಗಿ ನಾನು ನಿಮ್ಗೆ ಹೇಳಿರೋದು, ನೀವು ಆಕೆ ಹೋದ್ಲಂದ್ರೆ ಎಲ್ಲ ನೀವೇ ಮಾಡ್ಕೋಬೇಕಾಗ್ತತಿ ಅಂತ ಹೇಳಿ. ನೆನಪಾಯ್ತೇನ? ನೋಡು, ಹಿಂಗೆ ಬೇರೆದವ್ರು ಯಾರೂ ಬರಂಗೂ ಇಲ್ಲ ಕೆಲ್ಸಕ್ಕೆ. ಏನು ಅದನ್ನ ಅರ್ಥ ಮಾಡ್ಕೊಂಡು ಹೆಂಗಿರ್ಬೇಕು ಅನ್ನೋದನ್ನು ನೀವೇ ನೋಡಿರಿ. ನಿಮಗೆ ನಾನು ಜಾಸ್ತಿ ಹೇಳೋಕೆ ಆಗಂಗಿಲ್ಲ. ಹೌದು ಬಿಡು ಮಾಮ, ಎಷ್ಟೇ ಮಾಡಿದ್ರು ಆಕಿ ನಿನಗೆ ಬೇಕಾಗಿರೋಕ್ಕೆಲ್ಲ. ಅದಕ್ಕಾಗಿ ಮತ್ತೆ ನೀನು ಆಕಿ ಪರವಾಗಿ ಮಾತಾಡ್ತಿದ್ದಿ. ನಾವೇನೋ ಮಾತಾಡಿದ್ರು ತಪ್ಪಾಗ್ತತಿ, ಅದೇ ಆಕೆ ಏನಾದರೂ ಮಾತಾಡಿದ್ರು ಅದೆಲ್ಲ ಸರಿಯಾಗಿ ಇರ್ತತಿ ಅಲ್ಲ? ಕರೆ ಹೇಳಿದ್ ನೋಡುವ ಖುಷಿ. ಈಗ ಇವಂಗ ಎಷ್ಟೋ ಮಾಡಿದ್ರು ಮನೆಯ ಮಂದಿಕ್ಕಿಂತ ಹೊರಗಿನ ಮಂದಿ ಮುಖ್ಯ ಆಕಾರ ಅವನಿಗೆ. ನೋಡ್ರಿ, ಏನಾರ ಮಾಡ್ಕೋರಿ, ನಿಮಗೆ ಬಿಟ್ಟಿರೋದು. ಆಕೆಗೆ ಬಗ್ಗೆ ಮಾತಾಡಿದ್ರೆ ನಿಮಗೆ ಸಿಟ್ಟು ಬರ್ತೈತಿ. ಅದಕ್ಕೆ ಈ ಸುಮ್ಮನೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ರೆ ನಾನು ಮಾತಾಡೋಕೆ ಹೋಗ್ತಿದ್ರೆ ನಿಮ್ಮ ನಡುವೆ ನಾನು ಬರ್ದ ಹೋದ್ರೆ ನಾನು ಪಾಡಿಗೆ ಇರ್ತೇನೆ, ನಿಮ್ಮ ಪಾಡಿಗೆ ನೀವು ಇರ್ತೀರಿ. ಸರಿನಾ? ಇಡ್ಲಿ. ಅಲ್ಲ ಮಾಮ, ನೀನು ಇಡಾಕ ಫೋನೇ ಮಾತಾಡತ್ತೇನು? ನಾನು ನಿನ್ನ ಫೋನ್ ಆಗದ್ದಂಗದ ನನಗೆ ಎದುರುಗಡೆ ಕಾಣಿಸ್ವಲ್ಲ ನಾನು. ಅಯ್ಯೋ, ಆಗಲೇ ಒಂದು ಜಗಳದ ಬಗ್ಗೆ ಮಾತುಕತೆ ಮಾತಾಡತ್ತೀನಿ. ಹಂಗೆ ಮಾತಾಡ್ಕೊತ ನಿನಗೂ ಇಡ್ಲಿ ಅಂತಾನೆ. ಅಯ್ಯೋ, ಏನು ಮಾಡೋದು? ತಲೆ ನಮ್ಮನೆ ಎಲ್ಲೆಲ್ಲೂ ಇರ್ತಾವೆ. ಟೆನ್ಷನ್ ನೋಡು, 108 ಟೆನ್ಷನ್. ಎಲ್ಲ ಕಡೆನೂ ತಲೆ ಓಡ್ಬೇಕಲ್ಲ. ಅದ್ರಾಗ ಮನೆಗೆ ಬಂದ್ಕೊಳ್ಳಿ ಮನೆಯಾಗಿನ ಟೆನ್ಷನ. ಹಾಂ, ಎಲ್ಲಿ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೈತೆ ನನಗಾರ ಈಗ. ಅಯ್ಯೋ, ಏನಾಯ್ತು ಮಾಮ? ಯಾಕ ಎಲ್ಲರೂ ಟೆನ್ಷನ್ ಕೊಡ್ಕ ಬೇಜಾರಾಗೈತೇನ? ಬೇಜಾರೆಲ್ಲ ಮಾಡ್ಕೋಬೇಡ ಮಾಮ, ಕುಂದ್ರಪ್ಪ. ನಿಂಗೇನು ಬೇಕು ಹೇಳಿ, ನಾನು ಮಾಡ್ಕೊಂಡು ಬರ್ತೇನೆ. ಬರೋರಾಗ ಇದನ್ನ ನೋಡ್ಬೇಕೇನು? ನಾನು ಅತ್ತಿ ಕುಂತಾರ, ನಾನು ಬಂದಿನ, ನನ್ನ ಮುಂದೆನೇ ಹಿಂಗೆಲ್ಲ ನನ್ನ ಗಂಟೆ ಮುಟ್ಟಿ ಮಾತಾಡ್ತಾ ಅಲ್ಲ ಈಕಿ. ನಾನು ಸುಮ್ಮನೆ ಇರ್ಬೇಕಾ? ಹಾಂ ರೀ, ಏನು ಮಾಡಕತ್ತೀರಿ ನೀವು? ಏನು ನನ್ನ ಗಂಡನಿಗೆ ರೀ ಅಂತ ಕರಿತಿ? ಅಯ್ಯೋ, ನೀವು ಹೇಳಿದ್ರಲ್ಲ ಸಾವುಕಾರ ಇಲ್ಲ ಸಾವುಕಾರ ರೀ ಅನ್ಬೇಕು ಅಂತ ಹೇಳಿ, ಮತ್ತು ಸಾವುಕಾರ ರೀ ಅಂತಾನೆ. ಅದು ನಿಮ್ಗೆ ರೀ ಅಂತಂದ ಅಷ್ಟೇ ಕೇಳಿಸ್ತೇನೆ. ಸಾವುಕಾರ ರೀ ಏನು ಮಾಡ್ತಾ ಇದ್ದೀರಾ ಅಂತ ಕೇಳೀನಿ. ಯಾಕಂತಂದ್ರೆ ಸ್ವಲ್ಪ ಕೆಲಸ ಆಯಿತು ಅವ್ರ ಜೊತೆ, ಅದಕ್ಕಾಗಿ ಮಾತಾಡಬೇಕಾಗಿತ್ತು. ಅದಕ್ಕಾಗಿ ಅವ್ರನ್ನ ಕರೆದಿರೋದು. ನಿಮಗೇನಾದರೂ ತೊಂದರೆನಾ ಹೇಳ್ರಿ. ಈಗ ನಾನು ನನ್ನ ಗಂಡ ಇಲ್ಲಿ ಮಾತಾಡಕತ್ತವ,
ಅದು ನಿನ್ನ ಕಣ್ಣಿಗೆ ಕಾಣಿಸ್ವಲ್ತೇನ? ಹಾಂ, ನಾವು ಮಾತಾಡೋದು ಬಿಟ್ಟು ನನ್ನ ಗಂಡ ನನ್ನ ಜೊತೆ ಮಾತಾಡೋದು ಬಿಟ್ಟು ನಿನ್ನ ಜೊತೆ ಬಂದು ಮಾತಾಡ್ಬೇಕೇನ? ಹಾಂ, ಅಂದ್ರೆ ನೀನು ಹೇಳಿದಂಗೆ ನಡಿಬೇಕೇನ? ಏ ಹಲ್ಕಟ್ ಮೂಳ, ಎಲ್ಲಿಗೆ ಹೋಗಿದ್ದು ನೀನು? ಹಾಂ, ಬೆಳಗಿಂದ ಅಲ್ಲ ಮನ್ಯಾಗ ಹೊರಗಿರಿ ಇರ್ತಾವೆ ಗೊತ್ತಾಗಿಲ್ಲೇನು? ಇಲ್ಲೇ ಹೋಗ್ಬೇಕಂತ ಅಂತ ಸಂದಿದಿ, ಹೋಗ್ಬೇಕು ಬರ್ಬೇಕು. ಅದು ಬಿಟ್ಟು 2 ತಾಸು ಆತು ನೀನು ಹೋಗಿ. ಹಾಂ, ಈ ಹೊತ್ನ್ಯಾಗ ಬರೋದೇನ? ಹಾಂ, ಈ ಹೊತ್ನ್ಯಾಗ ಬಂದು ಎಲ್ಲ ಅಡಿಗೆ ಯಾವಾಗ ಮಾಡ್ತಿದ್ದೀನಿ ನೋಡು. ಇನ್ನೊಂದು ತಾಸ್ನ್ಯಾಗ ನನಗೆ ರೊಟ್ಟಿ 2 ಥರ ಪಲ್ಯ ಎಲ್ಲ ರೆಡಿ ಇರ್ಬೇಕು. ಅನ್ನ, ಮಟನ್ ಪಲ್ಯ, ಇನ್ನೊಂದು ಥರ ಪಲ್ಯ, ಆ ಥರ ಮಾಡೋ ಸಾರು ಎಲ್ಲ ರೆಡಿ ಇರ್ಬೇಕು ನನಗೆ. ಏನಾರ ಮಾಡಿರಲಿಲ್ಲ ಅಂದ್ರೆ ಆಮೇಲೆ ಐತಿ ನನಗೆ ಮದುವೆನ ಮಾಡ್ತಾನೆ ನನಗೆ. ಅಯ್ಯೋ ಅವರ, ಅದು ಹೆಂಗೆ ಆಗ್ತೈತಿ? 1 ತಾಸ್ನ್ಯಾಗ ಒಲಿ ಮೇಲೆ ಅಷ್ಟೆಲ್ಲ ಮಾಡೋಕೆ 2 ಒಲಿ ಮೇಲೆ ಮಾಡ್ಬೋದು ಬಿಡು. ಅದ್ರ ಪಟ ರೊಟ್ಟಿ ಬಿಡೋಕೆ ಆಗ್ಬೇಕಲ್ಲ. ಈ ಕಡೆ ಇಡಬೇಕು, ಈ ಕಡೆ ಇಡಬೇಕು, ಅನ್ನಕ್ಕೆ ಇಡಬೇಕು, ಪಲ್ಯ ಮಾಡಬೇಕು, ಅದು ಮಾಡಬೇಕು. 1 ತಾಸ್ನ್ಯಾಗ ಆಯ್ತು ತಗೋರಿ ಮಾಡ್ತೇನೆ. ನೀವು ಹೇಳಿದ್ರಲ್ಲ ಟೈಮ್ ಮಾಡ್ತೇನೆ 1 ತಾಸ್ನ್ಯಾಗ. ನೋಡು, ಜಾಸ್ತಿ ಮಾತಾಡೋಕೆ ಹೋಗಬೇಡ ಏನು. ಇವಾಗ ಹೇಳಕತ್ತಾನ ಯಾಕೋ ಹೊರಗೆ ಬರೋಣ ಧೈರ್ಯ ಜಾಸ್ತಿ ಆಗಿಬಿಟ್ಟಂಗೈತಿ. ಹಾಂ, ನೋಡ್ರಿ ಹೆಂಗೆಲ್ಲ ಮಾತಾಡ್ತಾಳೆ. ನಿಮ್ಮನ್ನ ರೀ ಅಂತ ಕರೀತಾ. ನಾನು ನಿಮ್ಮ ಜೊತೆ ಮಾತಾಡಬೇಕು, ಸ್ವಲ್ಪ ಬರ್ತಾರೇನ? ನಿಮ್ಮ ಜೊತೆ ಆಗಿ ಮಾತಾಡ್ಬೇಕಂತ. ನನ್ನ ಗಂಡನ ಜೊತೆ ನಿನಗೇನೇ ಮಾತು? ಏನೇ ಇದ್ರೂ ಇಲ್ಲೇ ಮಾತಾಡೋ, ಗುಟ್ಟಾಗಿ ಮಾತಾಡೋಂಥದ್ದು ಏನಿದೆ ನಿನ್ನ ಅವರ ಮಧ್ಯೆ? ಅಯ್ಯೋ, ನನ್ನ ಅವ್ರ ಮಧ್ಯೆ ಏನಿಲ್ಲ, ಆದರೆ ಮಾತಾಡೋದಿದೆ, ಸ್ವಲ್ಪ ಕೆಲಸ ಐತಿ, ಅದ್ರ ಬಗ್ಗೆ ನಾನು ಮಾತಾಡ್ಬೇಕಂತ ಅನ್ಕೊಳ್ಳೀನಿ. ನಿಮ್ಮ ಮುಂದೆಲ್ಲ ಮಾತಾಡೋಕ್ಕಾಗಲ್ಲ, ನಾನು ಅವ್ರ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು. ಅತ್ತೆ ನೋಡಿ, ಪರ್ಸ್ನಲ್ ಅಂತೆ ಎಲ್ಲ ಇಂಗ್ಲೀಷ್ಗಳನ್ನ ಕಲ್ತಿದ್ದಾಳ. ಹಾಂ, ನೀನೇನು ಫಾರಿನಲ್ಲಿ ಕಲ್ತು ಬಂದೋಳ ಇಂಗ್ಲೀಷ್ನಲ್ಲಿ ಪರ್ಸ್ನಲ್ ಗಿರ್ಸ್ನಲ್ ಅಂತ ಮಾತಾಡೋಕ? ಹಾಂ, ಅಲ್ಲ ಏನು ಮಾತಾಡೋದೈತಿ ನಿನಗೆ ನನ್ನ ಗಂಡನ ಜೊತೆ? ನೋಡಿರಿ, ಏನೋ ದುಡ್ಡಿನ ವ್ಯವಹಾರ ಮಾತಾಡೋದಿರ್ತೈತಿ. ಅವ್ರು ನಿಮ್ಮ ಗಂಡ ಆದ್ರೆ ನಮಗೆ ಇಲ್ಲಿ ಕೆಲಸ ಕೊಟ್ಟು ಸೌಕರ್ಯ ಇದ್ದಾರೆ. ಅವ್ರ ಜೊತೆ ಮಾತಾಡ್ಬೇಡಂದ್ರೆ ಹೆಂಗೆ ನಿಮ್ಮದು? ಮತ್ತು ನಾವು ರೊಕ್ಕ ಯಾರನ್ನ ಕೇಳಬೇಕು? ನಿಮ್ಮನ್ನು ಕೇಳಬೇಕೇನು? ಕೆಲಸಕ್ಕೆ ಕರೆದವರು ಅವರ. ಇವಾಗ ರೊಕ್ಕ ಕೇಳೋದು ಅವರು ನಾನು, ನಿಮ್ಮನ್ನಲ್ಲ. ನೀವೇ ನನ್ನ ಕೆಲಸಕ್ಕೆ ಇಟ್ಕೊಂಡಿರಿ? ಇಲ್ಲ. ಅವ್ರು ಏನಾರ ಇಟ್ಕೊಂಡಾರ ಅಜ್ಜಮ್ಮ? ಇಲ್ಲ. ನೋಡಿರಿ, ನಾನು ಬಂದಿರೋದು ಅವ್ರು ಕರೆದಾರ ಅನ್ನೋ ಕಾರಣಕ್ಕೆ. ಈಗ ನಾನು ಅವ್ರ ಜೊತೆ ಮಾತಾಡಬೇಕು, ಅದು ನಾನು ಒಬ್ಬಕ್ಕೆ ಮಾತಾಡಬೇಕು. ನನಗೆ ಯಾರು ಇರೋದು ಇಷ್ಟ ಇಲ್ಲ, ನಾನು ಅವ್ರ ಜೊತೆ ಮಾತಾಡಬೇಕು. ಸರಿ, ಏನು ಮಾತಾಡಬೇಕು? ನಡಿ ಬರ್ತಾನೆ. ಅಲ್ಲ ರೀ, ಆ ಕರೆದ್ಲಂತ ಓಡ್ ಹೊಂಟ್ರಲ್ಲ. ಈಗ ಇಲ್ಲಿ ನಾನು ನಿನ್ನ ಜೊತೆ ಹಿಡ್ಕೊಂಡು ಕಾಸ ಮಾತಾಡಕತ್ತಾರ, ನನ್ನ ಬಿಟ್ಟು ಆಕಿ ಜೊತೆ ಓಡೋಗಿ ಮಾತಾಡೋಂಥದ್ದು ಏನೈತಿ ಮಗ? ಅಲ್ಲ ಖುಷಿ, ಮತ್ತೇನೋ ಮಾತಾಡ್ಬೇಕಂತ ಅನ್ನತ್ತಾಳ. ಏನು ಮಾತಾಡ್ತಾಳೆ ಕೇಳ್ಕೊಂಬರ್ತೀನಿ ತಡಿ 1-2 ನಿಮಿಷ. ಆಮೇಲೆ ಇಲ್ಲೇ ಇರ್ತಾನಲ್ಲ, ಮತ್ತು ನಾನು ಎಲ್ಲರೂ ಸುಡ್ಕೊಳಕ್ಕೆ ಹೋಗ್ತಾನೆ. ನೀನು ಯಾಕೆ ಹೆಂಗೆ ಮಾಡ್ತಿದ್ದೀನಿ ನೀನು? ಯಾಕೋ ಹಂಗೆಲ್ಲ ಅಂತೀ ಸುಡ್ಗಾಡ್ಕ ಗಿಡಗಾಡ್ಕ ಅಂತೇಳಿ? ಹಾಂ, ಮತ್ತು ಏನು ಮಾಡಲಿ, ಎಲ್ಲರ ಕಡೆಯಿಂದ ನನಗೆ ಸಾಕಾಗಿ ಹೋಗ್ಬಿಟ್ಟತಿ. ಇನ್ನು ಮುಂದಾಯ್ತು ಎಲ್ಲರಿಗೂ ಮಾರಿ ಹಬ್ಬ. ಸರಿ ನಡಿ ಮಧು, ಏನು ಮಾತಾಡಬೇಕು ಮಾತಾಡುವಂತ. ನಾನು ಕೇಳಿಸ್ಕೊಂತ ಬಿಡ್ತಾನೆ ಏನು ಮಾತಾಡ್ತಿ ಅಂತ ಹೇಳಿ. ಸರಿ ಬನ್ನಿ. ನೋಡಿ ಅತ್ತೆ, ನಾನು ಇಷ್ಟು ಹೇಳಿದ್ರೂ ಅವರು ಅವ್ರ ಜೊತೆ ಹೊಂಟಿದ್ದಾರೆ. ಯಾಕತ್ತೆ ಅವ್ರು ಹಿಂಗೆ ಮಾಡ್ತಾರ? ಈಗಲಿ ನಾನು ಮಾತಾಡೋದು ಕಣ್ಣಿಗೆ ಕಾಣಿಸೋದಿಲ್ಲ. ಆಕಿನೂ ನಾನು ಮಾತಾಡಬೇಕಾದ್ರೆ ಬೇಕಂತನೇ ಕರೀತಾಳೆ, ಅವರು ಬೇಕಂತನೇ ಹೋಗ್ತಾರೆ. ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗ್ಬಿಡತ್ತೆ. ಹೋಗಿ ಬರ್ಬೇಡ, ಮತ್ತೆ ಏನು ಮಾಡೋದಿನ? ಅವನು ಕೇಳವಾರ ಆಕಿನೂ ಕೇಳವಾಳು. ಮಾತಾಡ್ಬೇಕಂತ ಏನೋ ರೊಕ್ಕದ ವಿಚಾರನಾತ ಮಾತಾಡಿಬಿಡ ಕಡೆ. ಬೇಕಿದ್ರೆ ನೀನು ಹೋಗಿ ಕದ್ಲೆ ಕೇಳಿಸ್ಕೊಳ್ಳೋ ನೋಡು ಏನು ಮಾತಾಡ್ತಾರೆ ಅಂತೇಳಿ. ಅಂದರೆ ನಾನು ಅವ್ರು ಮಾತಾಡಿದ್ರೆ ಹೋಗಿ ಕದ್ಲೆ ಕೇಳಿಸ್ಕೋಬೇಕಾ? ನನಗೇನು ಅಂಥದ್ದು ಬಂದೈತೆ? ಇಲ್ಲೇ ಮಾತಾಡಿದ್ರೆ ಆಗ್ತಿತ್ತಲ್ಲ. ಅವ್ರು ಅಂಥದ್ದು ಏನು ಮಾತಾಡ್ತಾರೋ, ಅವ್ರು ಏನು ಮಾತಾಡ್ತಾರೋ ಅನ್ನೋದನ್ನು ಕೇಳಿಸ್ಕೋಬೇಕು ಅಂತ ಅನ್ಸತ್ತಿ. ಆದ್ರೆ ನಾನು ಮತ್ತೆ ಕಳ್ಳಿ ಥರ ಹೋಗಿ ಕೇಳಿಸ್ಕೋಬೇಕೇನು? ಅದು ಒಂಥರ ನನಗೆ ಅಸಹ್ಯ ಆಗತೈತಿ. ಏನು ಮಾಡಲಿ? ಇಲ್ಲ, ಅವ್ರು ಏನು ಮಾತಾಡ್ತಾರಂತ ನಾನು ಕೇಳಿಸ್ಕೊಳ್ಳೇಬೇಕು. ಅವರು ಇಬ್ಬರು ಗಂಡ ಹೆಂಡತಿ ಅನ್ನೋದು ನನಗೆ ಗೊತ್ತಾಗೈತಿ. ಗೊತ್ತಾದ್ಮೇಲೆ ನಾನು ಹೆಂಗಿರಲಿ? ಅವ್ರು ನನ್ನ ಜೊತೆ ಬಿಟ್ಟು ಆಕೆ ಜೊತೆ ಜಾಸ್ತಿ ಮಾತಾಡಕತ್ತಾರೆ ನನಗೆ ಸಂಕಟ ಆಗ್ತತಿ. ಅದಕ್ಕೆ ನಿನಗೆ ಗೊತ್ತಾಗೈತೆ ಅಂತ ಐತಲ್ಲ, ಅದು ವೀರು ಗೊತ್ತಿಲ್ಲ. ಅದಕ್ಕೆ ಅವನು ಹೋಗಾಕತ್ತಾನ. ಈಗ ನೀನು ಹೋಗು, ಅವ್ರು ಏನು ಮಾತಾಡ್ತಾರೆ ಬಂತ ಕೇಳಿಸ್ಕೊಂಡು ಬಾ. ಸರಿ ಅತ್ತಮ್ಮ. ಅಜ್ಜಮ್ಮ, ನಾವು ಸ್ವಲ್ಪ ಹೊರಗಡೆ ಹೋಗಿ ಮಾತಾಡ್ಕೊಂಡ ಬರ್ತೀವಿ. ಅದು ಸ್ವಲ್ಪ ದುಡ್ಡಿನ ಸಮಸ್ಯೆ ಇತ್ತು, ಅದಕ್ಕಾಗಿ. ಬೇರೆ ಏನಲ್ಲ, ನೀವೇನು ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗಬೇಡ್ರಿ. ಖುಷಿಯವ್ರೆ ನೀವು ಅಷ್ಟೇ. ನೋಡಿ ಅತ್ತಮ್ಮ ಹೆಂಗೆ ಹೇಳ್ತಾಳ, ಹೋಗ್ಬೇಕಾದ್ರೆ ನಾನು ಹೊಟ್ಟೆ ಉರಿಲಿ ಅಂತೇಳಿ ಇನ್ನೂ ಹೆಚ್ಚಾಗಿ ಹೇಳಿ ಹೋಗ್ತಾಳೆ. ಸರಿಯಾಗಿ ಮಾಡಕತ್ತ ನಿನಗೆ ಹಿಂಗೆ ಮಾಡಿ ಹೊಟ್ಟೆ ಉರಿಸ್ಬೇಕು. ಸರಿ ಹೋಗಿ ಬರೋಕೆ ಹೋಗು. ಮೊದಲು ಮಾತಾಡ್ಬಾ, ಏನನ್ನೋದು ಮಾತಾಡೋಕೆ ಬಾ. ಇಲ್ಲಿ ಮಾತಾಡೋಕ್ಕಾಗೋದಿಲ್ಲ ನನಗೆ, ಅಲ್ಲಿ ಹೋಗಿ ಮಾತಾಡ್ಕೊಂಡು ಬಾ. ಕರ್ಕೊಂಡು ಹೋಗು ರೀ. ಬನ್ನಿರಿ ಹೋಗೋಣ, ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದೈತಿ. ಸರಿ ನಡಿ, ಏನಂತ ಹೇಳು. ನನಗೆ ಈಗ ಎಷ್ಟು ಕೋಪ ಬರತ್ತಂದ್ರೆ ಇದನ್ನ ಕಂಟ್ರೋಲ್ ಮಾಡೋಕ್ಕೂ ಆಗ್ತಾ ಇಲ್ಲ. ಓ ದೇವ್ರೇ, ಏನಪ್ಪ ಮಾಡಲಿ ಇವಾಗ? ಇವಳು ತಲೆ ಮೇಲೆ ಕಲ್ಲು ತಗೊಂಡು ಎತ್ತ ಹಾಕಿ ಇವಳು ಕೊಲ್ಲು ಒಟ್ಟು ಸಿಟ್ಟು ಬರಾಕತ್ತೈತಿ. ಇಲ್ಲ ಇವಳಿಗೆ ಅಡುಗೆಗೆ ಖಾರ ಹಾಕಿ ಇವಳು ಖಾರ ತಿಂದು ಕುಡಿಯೋದಕ್ಕೆ ನೀರು ಇರದೆ ಒದ್ದಾಡಬೇಕು, ಆ ರೀತಿ ಮಾಡ್ತೀನಿ. ಬಾಲೆ ನೀನು ಬಾ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದಾರೆ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ, ಹಾಗೆ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ತಾಯಿಲ್ಲದ ತವರವರು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸ್ಟೋರಿ. ಸೊ ನೋಡಿದ್ರೆ ನಿಮಗೆ ಬಿಡೋಕ್ಕಾಗಲ್ಲ, ಆ ರೀತಿ ಒಂದು ಸ್ಟೋರಿ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಮಿಸ್ ಮಾಡೋದಕ್ಕೆ ಹೋಗಬೇಡಿ, ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.